ನಟ ಪ್ರಕಾಶ್ ರೈ ಮನೆಯಲ್ಲಿ ತೀವ್ರ ವಿಷಾದ ಸಂಗತಿ ನಡೆದಿದೆ. ಪ್ರಕಾಶ್ ರೈ ಮಾತೃಮೂರ್ತಿ ಸುವರ್ಣಲತಾ ಇನ್ನಿಲ್ಲ. ಹೈದರಾಬಾದ್ ನಿವಾಸದಲ್ಲಿ ಇಂದು ಬೆಳಗ್ಗೆ ಕೊನೆಯುಸಿರನ್ನ ಹಿಡಿದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಸುವರ್ಣಲತಾ ಅವರಿಗೆ 86 ವರ್ಷ ವಯಸ್ಸಾಗಿತ್ತು. ಇಂದು ಮಧ್ಯಾಹ್ನ ಬೆಂಗಳೂರಿಗೆ ಮೃತದೇಹ ಆಗಮನ ಆಗಿದೆ. ಪ್ರಕಾಶ್ ರೈ ತಾಯಿ ಮೂಲತಃ ರೋಮನ್ ಕ್ಯಾಥೋಲಿಕ್ಸ್ ಅವರು. ಇಂದು ಸಂಜೆ ಬೆಂಗಳೂರಲ್ಲಿ ಸುವರ್ಣಲತಾ ಅವರ ಅಂತ್ಯಕ್ರಿಯೆ ಇದೆ. ಪ್ರಕಾಶ್ ರೈ ತಾಯಿ ಮೂಲತಃ ರೋಮನ್ ಕ್ಯಾಥೋಲಿಕ್ ಅವರು. ಈಗಾಗಲೇ ಮುಖ್ಯವಾಗಿ ಇಂದು ಸಂಜೆ ಬೆಂಗಳೂರಿನಲ್ಲಿ ಅವರ ಸುವರ್ಣಲತಾ ಅವರ ಅಂತ್ಯಕ್ರಿಯೆ ನಡೆಯುವಂಥದ್ದು. ನರ್ಸ್ ಆಗಿ ಕೆಲಸ ಮಾಡಿದಂತಹ ಪ್ರಕಾಶ್ ರೈ ತಾಯಿ ಸುವರ್ಣಲತಾ ಅವರು. ಸುವರ್ಣಲತಾ ಅವರಿಗೆ ಪ್ರಕಾಶ್ ರೈ ಸೇರಿ 2 ಮಕ್ಕಳಿದ್ದರು. ಸೊ ಈಗ ನಿಧನರಾಗಿದ್ದಾರೆ. ಬಹುಭಾಷಾ ತಾರೆಯಾಗಿ, ಆಕ್ಟಿವಿಸ್ಟ್ ಆಗಿ ಈಗಾಗಲೇ ಗುರುತಿಸಿಕೊಂಡಿದ್ರು ಎಲ್ಲ ಕಡೆ ಕೂಡ. ಸೊ ಈಗಿರಬೇಕಾದ್ರೆ ನಟ ಪ್ರಕಾಶ್ ರೈ ಅವರ ಮನೆಯಲ್ಲಿ ಅವರ ತಾಯಿ ಸುವರ್ಣಲತಾ ಅವರು ಇನ್ನಿಲ್ಲ. ಹೈದರಾಬಾದ್ ನಿವಾಸದಲ್ಲಿ ಇಂದು ಬೆಳಗ್ಗೆ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಅವರು ನರ್ಸ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ವಯೋಸಹಜ ಕಾಯಿಲೆಯಿಂದಾಗಿ ಬಳಲ್ತಾ ಇದ್ದರು. ಈಗಾಗಲೇ ಅವರಿಗೆ 83 ವರ್ಷ ಇತ್ತು. 83 ವರ್ಷ ವಯಸ್ಸಾದಂತಹ ಒಂದು ಕಾರಣದಿಂದಾಗಿ ವಯೋಸಹಜ ಕಾಯಿಲೆಯಿಂದಾಗಿ ಇಂದು ಮಧ್ಯಾಹ್ನ ಬೆಂಗಳೂರಿಗೆ ಅವರೊಂದು ಮೃತದೇಹ ಬರುವಂಥದ್ದು. ಪ್ರಕಾಶ್ ರೈ ತಾಯಿ ಮೂಲತಃ ರೋಮನ್ ಕ್ಯಾಥೋಲಿಕ್ಗೆ ಸಂಬಂಧಪಟ್ಟವು. ಇಂದು ಸಂಜೆ ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆ ಮಾಡಲಾಗುವಂಥದ್ದು. ಇನ್ನು ಪ್ರಸಿದ್ಧ ನಟರಾದಂತಹ ಪ್ರಕಾಶ್ ರೈ ಅವರ ತಾಯಿ ಸುವರ್ಣಲತಾ ಅವರು ಈಗಾಗಲೇ ನಿಧನರಾಗಿದ್ದಾರೆ. ಮುಖ್ಯವಾಗಿ ಅವರಿಗೆ ಈಗಾಗಲೇ 86 ವರ್ಷ ವಯಸ್ಸಾಗಿತ್ತು. ಈ ಒಂದು ಕಾರಣದಿಂದಾಗಿ ಮತ್ತು ವಯೋಸಹಜನೆ ಕಾರಣದಿಂದಾಗಿ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಅವರು ಮೊದಲೆಲ್ಲ ನರ್ಸ್ ಆಗಿ ಕೂಡ ಕೆಲಸವನ್ನು ಮಾಡಿದರು. ಸಾಕಷ್ಟು ಒಂದು ಒಳ್ಳೆಯ ಹೆಸರನ್ನು ಕೂಡ ಅವರ ಒಂದು ವಲಯದಲ್ಲಿ ಗಳಿಸ್ಕೊಂಡಿದ್ದರು. ಹೀಗಿರಬೇಕಾದ್ರೆ ಹೈದರಾಬಾದ್ ನಿವಾಸದಲ್ಲಿ ಈಗಾಗಲೇ ಇಂದಿನ ದಿವಸ ಬೆಳಗ್ಗೆ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಸುವರ್ಣಲತಾ ಅವರಿಗೆ 86 ವರ್ಷ ವಯಸ್ಸಾಗಿತ್ತು. ಒಬ್ಬ ಅತ್ಯುತ್ತಮವಾದಂತಹ ನಟ ಪ್ರಕಾಶ್ ರೈ ಅವರ ತಾಯಿ ನಿಧನರಾಗಿದ್ದಾರೆ. ಹೈದರಾಬಾದ್ನಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಪ್ರಕಾಶ್ ರೈ ತಾಯಿಯ ಮೂಲತಃ ರೋಮನ್ ಕ್ಯಾಥೋಲಿಕ್ ಅವರು. ಇಂದು ಸಂಜೆ ಬೆಂಗಳೂರಿನಲ್ಲಿ ಸುವರ್ಣಲತಾ ಅವರ ಅಂತ್ಯಕ್ರಿಯೆ ಇದೆ. ಈ ಹಿಂದೆ ಕೂಡ ಅವರು ನರ್ಸ್ ಆಗಿ ಕೆಲಸವನ್ನು ಮಾಡಿದರು. ಪ್ರಕಾಶ್ ರೈ ತಾಯಿ ಸುವರ್ಣಲತಾ ಅವರಿಗೆ ಪ್ರಕಾಶ್ ರೈ ಸೇರಿ 2 ಮಕ್ಕಳಿದ್ದಾರೆ. ಬಹುಭಾಷಾ ತಾರೆಯಾಗಿ, ಆಕ್ಟಿವಿಸ್ಟ್ ಆಗಿ ಗುರುತಿಸಿಕೊಂಡಿದ್ದರು ಪ್ರಕಾಶ್ ರೈ ಅವರ ತಾಯಿ ಸುವರ್ಣಲತಾ ಅವರು. ಸಾಕಷ್ಟು ಒಂದು ತಕ್ಕಮಟ್ಟದ ರೀತಿಯಲ್ಲಿ ಒಂದು ಹೆಸರನ್ನು ಕೂಡ ಗಳಿಸಿದ್ರು, ಒಳ್ಳೆಯ ರೀತಿಯಲ್ಲಿ ಹೆಸರನ್ನು ಗಳಿಸಿದ್ರು. ಸೊ ಹೀಗಿರಬೇಕಾದ್ರೆ 86 ವರ್ಷದ ಸುವರ್ಣಲತಾ ಅವರು ವಯೋಸಹಜ ಕಾಯಿಲೆಯಿಂದಾಗಿ ಬಳಲ್ತಾ ಇದ್ದರು. ಸೊ ಆ ಒಂದು ಕಾರಣದಿಂದಾಗಿ ಈಗಾಗಲೇ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಹರಿದಾಡ್ತಾ ಇದೆ.